ಜೈ ಶ್ರೀರಾಮ್. ಅಗ್ನಿವೀರ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಿರುವ ಎಲ್ಲ ನನ್ನ ಭಾವಿ ಸೈನಿಕರಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡೋಣ ಅಂದರೆ ಕರೆಂಟ್ ಅಫೇರ್ಸ್ ಏನಿದೆ ಮುಂಬರುವ ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪಾರ್ಟ್ ವೈಸ್ ಆಗಿ ಈಗ ಆಲ್ರೆಡಿ ನಾವು ಪಾರ್ಟ್ 1, 2, 3 ಅಪ್ಲೋಡ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ಇದು ಪಾರ್ಟ್ 4 ಆಗಿದೆ. ಈ ಪಾರ್ಟಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಟಾಪ್ 30 ಕ್ವಶನ್ಸ್ ಇದೆ ಇದು. ಇನ್ನು ನೆಕ್ಸ್ಟು ನಾವು ಈ ಕ್ಲಾಸಲ್ಲಿ ಆಪ್ಷನ್ಸ್ ಏನು ನೋಡೋದು ಬೇಡ, ಡೈರೆಕ್ಟ್ ಕ್ವಶನ್ ವಿತ್ ಆನ್ಸರ್ ನೋಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಇವತ್ತಿಂದು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ನಿಮಗೇನಿದೆ ಈ ಕರೆಂಟ್ ಅಫೇರ್ಸ್ದು ಇಂಪಾರ್ಟೆಂಟ್ 30 ಕ್ವಶನ್ಸ್ ಏನಿದೆ ಕರೆಂಟ್ ಅಫೇರ್ಸ್ PDF ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಓಕೆ, ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇವತ್ತಿನ ಫಸ್ಟ್ ಕ್ವಶನ್ ನೋಡೋಣ. ಏನಿದೆ ಫಸ್ಟ್ ಕ್ವಶನ್ ಇವತ್ತಿಂದು, 2024 ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಪುರುಷ ಸಿಂಗಲ್ ವಿಜೇತ ಯಾರು ಅಂತ ಕೇಳಿದ್ದಾರೆ. ಏನಾಗುತ್ತೆ ಇದಕ್ಕೆ ಆನ್ಸರು? ಜನನಿಕ್ ಸಿನ್ನರ್. ಇವರೇನಿದ್ದಾರೆ ಜನನಿಕ್ ಸಿನ್ನರ್ ಅವರು ಯಾವ ದೇಶದವರು? ಇಟಲಿ ಅವರು. ಯಾವುದು? ಇಟಲಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ, ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಮಹಿಳಾ ಸಿಂಗಲ್ ವಿಜೇತ ಯಾರು ಅಂತ ಕೇಳಿದ್ದಾರೆ. ಇದು ಏನಿದೆ ಫಸ್ಟ್ ಕ್ವಶನಲ್ಲಿ ಇದ್ದಿದ್ದು ಸೇಮ್ ಗೇಮು, ಬಟ್ ಅಲ್ಲಿ ಪುರುಷ ಸಿಂಗಲ್ ವಿಜೇತ ಕೇಳಿದ್ರು, ಇಲ್ಲಿ ಮಹಿಳಾ ಸಿಂಗಲ್ ವಿಜೇತ ಕೇಳ್ತಿದ್ದಾರೆ. ಅಲ್ಲಿ ಏನು ಕೇಳಿದ್ರು? ಪುರುಷ, ಇಲ್ಲಿ ಮಹಿಳೆ. ಆನ್ಸರ್ ಏನಾಗುತ್ತೆ? ಅರಿನಾ ಸಬಲಿಕಾ. ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ, 2024 ಜೂನ್ 13ರಿಂದ 15ರವರೆಗೆ G20 50ನೇ ಶೃಂಗಸಭೆ ಆಯೋಜಿಸಿದ ದೇಶ ಯಾವುದು ಅಂತ ಕೇಳಿದ್ದಾರೆ. ಯಾವುದು? G20 50ನೇ ಆವೃತ್ತಿ. 50ನೇ ಆವೃತ್ತಿಯ G20ಯನ್ನು ಯಾವ ದೇಶ ಆಯೋಜಿಸಿತ್ತು? ಆನ್ಸರ್ ಈಸ್ ಇಟಲಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 2024 ಇಟಲಿಯ G7 ಶೃಂಗಸಭೆಯ ಉಕ್ರೇನ್ ದೇಶಕ್ಕೆ ಸಾಲ ನೀಡಿದ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ ಈ G20ಯಲ್ಲಿ ಉಕ್ರೇನ್ ದೇಶಕ್ಕೆ ಸಾಲವಾಗಿ ಒಂದು ಮೊತ್ತವನ್ನು ನೀಡ್ತಾರೆ. ಅದು ಯಾವ ಮೊತ್ತ ಅಂತ ಕ್ವಶನ್ನು. ಆನ್ಸರ್ ಇಸ್ $50 ಬಿಲಿಯನ್. ಏನಿದೆ ಈ ಶೃಂಗಸಭೆಗಳು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೋಬೇಕು. G20 ನೆಕ್ಸ್ಟು G7 ಏನಿದೆ ಇದೆಲ್ಲ ನೋಡ್ಕೋಬೇಕು ನೀವು. ನೆಕ್ಸ್ಟು ಬ್ರಿಕ್ಸು, ಸಾರ್ಕು ಇದೆಲ್ಲ ನೋಡ್ಕೋಬೇಕಾಗುತ್ತೆ ನೀವು. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ, ಪಂಡಿತ್ ರಾಜ್ ತಾರನಾಥ್ ಯಾವ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಸಂಬಂಧಿಸಿದೆ. ಏನಿದೆ ಇವರು ಯಾಕೆ ಕರೆಂಟ್ ಅಫೇರ್ಸಲ್ಲಿ ಇದ್ದಾರೆ ಅಂತ ನೋಡೋದಾದರೆ, ಇವ್ರದ್ದು ಇತ್ತೀಚೆಗೆ ಮರಣ ಹೊಂದಿದ್ದಾರೆ. ಇವರು ಮರಣ ಹೊಂದಿರೋದ್ರಿಂದ ಇವರು ಯಾವ ವಾದ್ಯಕ್ಕೆ, ಯಾವ ವೀಣೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಸರೋದ. ಏನಿದ್ದಾರೆ ನಿಮಗೆ ಮರಣ ಯಾರು ಹೊಂದಿರ್ತಾರೆ ಅವ್ರದ್ದು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಯಾರು ಮರಣ ಹೊಂದಿದ್ದಾರೆ ಅವ್ರ ಬಗ್ಗೆ ಬ್ಯಾಕ್ಗ್ರೌಂಡ್ನ ನೀವು ಸ್ವಲ್ಪ ಬೇಸಿಕ್ ಆಗಲಿ ತಿಳ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ, ಇತ್ತೀಚೆಗೆ ನಿಧನ ಹೊಂದಿದ ಶ್ರೀಮತಿ ಯಾಮಿನಿ ಕೃಷ್ಣಮೂರ್ತಿಯವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಇವಾಗ ತಾನೇ ಹೇಳಿದೆ ನಿಮಗೆ, ಯಾರಿವರು? ಯಾಮಿನಿ ಕೃಷ್ಣಮೂರ್ತಿಯವರು ಇತ್ತೀಚೆಗೆ ಅವರು ಮರಣ ಹೊಂದಿದ್ದಾರೆ. ಇವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಭರತನಾಟ್ಯ. ಭರತನಾಟ್ಯ ಅನ್ನುವುದು ಯಾವ ರಾಜ್ಯದ ನೃತ್ಯವಾಗಿದೆ? ಯಾವ ರಾಜ್ಯದ ಸಾಂಸ್ಕೃತಿಕ ನೃತ್ಯವಾಗಿದೆ ಭರತನಾಟ್ಯ? ಕಾಮೆಂಟ್ ಮಾಡಿ ಹೇಳಿ, ಭರತನಾಟ್ಯ ಯಾವ ರಾಜ್ಯದ ಸಾಂಸ್ಕೃತಿಕ ನೃತ್ಯವಾಗಿದೆ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚೆಗೆ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಕೇಳಿದ್ದಾರೆ. ಆನ್ಸರ್ ಏನಾಗುತ್ತೆ? VK ಮಿಶ್ರಾ. ಏನಿದೆ ನಿಮಗೆ ನೇಮಕಾತಿ ಬಗ್ಗೆ ಕ್ವಶನ್ಸ್ ಹೆವಿ ಬರುತ್ತೆ. ಯಾರ್ಯಾರು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ನೇಮಕಾತಿ ಆಗಿದ್ದಾರೆ ಅನ್ನೋದನ್ನ ನೀವು ಸ್ವಲ್ಪ ಕಣ್ಣಾಡಿಸಿ ನೋಡಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಭಾರತವು ಶಕ್ತಿ ಪರಿವರ್ತನೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ 63ನೇ ಸ್ಥಾನ. ಇನ್ನು ನೆಕ್ಸ್ಟು ಭಾರತವು ಸಂತೋಷದಾಯಕ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ. ಸಂತೋಷದಾಯಕ ಸ್ಥಾನದಲ್ಲಿ 2024 ಏನಿದೆ 2024 126ನೇ ಸ್ಥಾನದಲ್ಲಿತ್ತು. ಇವಾಗ ಏನಿದೆ 2025ರಲ್ಲಿ ಭಾರತವು ಸಂತೋಷದಾಯಕ ಸ್ಥಾನದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಏನಿದೆ, 18ನೇ ಲೋಕಸಭೆ ಸ್ಪೀಕರ್ ಸಭಾಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಏನಾಗುತ್ತೆ ಆನ್ಸರು? ಆನ್ಸರ್ ಇಸ್ ಓಂ ಬಿರ್ಲಾ. ಇನ್ನು ನೆಕ್ಸ್ಟು ಈ ಬಾರಿ ಏನಿದೆ 2024ರಲ್ಲಿ ನಿಮಗೆ ಏನಿದೆ ಲೋಕಸಭೆಯ ಚುನಾವಣೆ ಆಗಿದೆ. ಈ ಲೋಕಸಭೆ ಚುನಾವಣೆ ಬಗ್ಗೆ ನಿಮಗೆ ಕ್ವಶನ್ಸು ಬರೋ ಸಾಧ್ಯತೆ ಹೆಚ್ಚಿದೆ. ಈ ಲೋಕಸಭೆ ಚುನಾವಣೆ ಬಗ್ಗೆ ನೀವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇತ್ತೀಚೆಗೆ ಭಾರತೀಯ ಸೈನ್ಯದ ಮುಖ್ಯಸ್ಥರಾಗಿ ಆಯ್ಕೆ ಆದವರು ಯಾರು ಅಂತ ಕೇಳಿದ್ದಾರೆ. ಭಾರತೀಯ ಸೈನ್ಯದ ಆರ್ಮಿಯ ಇತ್ತೀಚೆಗೆ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಉಪೇಂದ್ರ ದ್ವಿವೇದಿ.
ಇನ್ನು ನೆಕ್ಸ್ಟ್ ನೀವು ಆರ್ಮಿದಷ್ಟೇ ಅಲ್ಲ ನೇವಿ ಮತ್ತು ಏರ್ಫೋರ್ಸ್ದು ಕೂಡ ನೋಡ್ಕೋಬೇಕಾಗುತ್ತೆ ಇತ್ತೀಚೆಗೆ ಯಾರು ನೇಮಕ ಆಗಿದ್ದಾರೆ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಏನಿದೆ, ಸ್ಟೇಟ್ ಬ್ಯಾಂಕ್ನ ಹೊಸ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಚಲ್ಲಿ ಶ್ರೀನಿವಾಸ್ ಶೆಟ್ಟಿ. ಇನ್ನು ನೆಕ್ಸ್ಟ್ ಕ್ವಶನ್ನು, 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಆರಂಭಿಕ ಧ್ವಜಧಾರಿಗಳು ಯಾರಂತ ಕೇಳಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಏನಿದೆ, ಆರಂಭಿಕ ಮತ್ತು ಅಂತ್ಯ ಮುಕ್ತಾಯಗೊಳ್ಳುವಾಗ ಧ್ವಜಧಾರಿಗಳು ಇರ್ತಾರೆ. ಅದು ಆರಂಭಿಕ ಧ್ವಜಧಾರಿಗಳು ಯಾರಂತ ಕೇಳಿದ್ದಾರೆ ಭಾರತದಿಂದ. ಆನ್ಸರ್ ಇಸ್ PR ಶ್ರೀಜಯ್ ಮತ್ತು ಮನು ಭಾಕರ್. ನೆಕ್ಸ್ಟು ಈ ಬಾರಿ ಏನಿದೆ 2024ರಲ್ಲಿ 4 ವರ್ಷಕ್ಕೊಮ್ಮೆ ನಡೆಯುವ ಪ್ಯಾರಿಸ್ ಒಲಿಂಪಿಕ್ಸ್ ನಡೆದಿದೆ. ಅದನ್ನು ಕೂಡ ಆ ಗೇಮ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕ್ರೀಡೆಗೆ ಸಂಬಂಧಪಟ್ಟಂತೆ ಕೂಡ ಎಲ್ಲನೂ ಕವರ್ ಮಾಡ್ಕೊಂಡಿರಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 2024 ಒಲಿಂಪಿಕ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಈ ಬಾರಿ ನಡೆದ 2024 ಒಲಿಂಪಿಕ್ಸ್ನಲ್ಲಿ. ಆನ್ಸರ್ ಇಸ್ 71ನೇ ಸ್ಥಾನ. ಇನ್ನು ನೆಕ್ಸ್ಟ್ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತಲೂ ಕ್ವಶನ್ ಬರ್ಬೋದು. ಎಷ್ಟು? 6 ಪದಕಗಳು. ಇನ್ನು ನೆಕ್ಸ್ಟ್ ಎಷ್ಟು ಬೆಳ್ಳಿ ಮತ್ತು ಎಷ್ಟು ಕಂಚು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಕ್ವಶನ್ ಏನಿದೆ, 2024 ಗೋಲ್ಡನ್ ಪರಿಸರ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಅಲೋಕ್ ಶುಕ್ಲಾ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಇತ್ತೀಚೆಗೆ ನಿಧನ ಹೊಂದಿದ ಇಬ್ರಾಹಿಂ ರೈಸಿ ಅವರು ಯಾವ ದೇಶದ ಅಧ್ಯಕ್ಷರು ಅಂತ ಕೇಳಿದ್ದಾರೆ. ಇತ್ತೀಚೆಗೆ ಇಬ್ರಾಹಿಂ ರೈಸಿ ಅಂತ ಒಬ್ಬರು ಮರಣ ಹೊಂದಿದ್ರು. ಅವರು ಯಾವ ದೇಶದ ಅಧ್ಯಕ್ಷರು. ಆನ್ಸರ್ ಇಸ್ ಇರಾಕ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಈಗಿನ ಭಾರತದ ಉಪರಾಷ್ಟ್ರಪತಿಗಳು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಜಗದೀಶ್ ಧನಕರ್. ಇನ್ನು ನೆಕ್ಸ್ಟ್ 17ನೇ ಕ್ವಶನ್ನು, ಇತ್ತೀಚೆಗೆ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದ್ದಾರೆ. ಯಾವುದು? ಸುಪ್ರೀಂ ಕೋರ್ಟ್ನ ಇತ್ತೀಚೆಗೆ 51ನೇ ನ್ಯಾಯಮೂರ್ತಿಯಾಗಿ ಸಂಜೀವ್ ಖನ್ನಾ ಅವರು ಆಯ್ಕೆ ಆಗಿದ್ದಾರೆ. ನಾನು ಹೇಳಿದ್ದೀನಿ ನಿಮಗೆ ನೇಮಕಾತಿ ಬಗ್ಗೆ ಕ್ವಶನ್ಸ್ ಹೆವಿ ಬರುತ್ತೆ, ನೇಮಕಾತಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, NATOನ 32ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಸ್ವೀಡನ್. ಏನಿದೆ ಈ NATO ಅನ್ನೋದೇನಿದೆ ಇದಕ್ಕೆ ಹೊಸ ಒಂದು ರಾಷ್ಟ್ರ ಸೇರ್ಪಡೆ ಆಗಿದೆ. ಅದು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಈ ಕ್ವಶನ್ಸ್ ಬಂದೇ ಬರುತ್ತೆ, ನೆನಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. IMP ಅಂತ ಹಾಕೊಂಬಿಡಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರಕ್ಕೆ ಆಯ್ಕೆ ಆದವರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಮೊಹಮ್ಮದ್ ಯೂನಿಯಸ್. ಇನ್ನು ನೆಕ್ಸ್ಟು ಇದೇನಿದೆ, ಬಾಂಗ್ಲಾದೇಶಕ್ಕೆ ಒಬ್ಬರು ಆಯ್ಕೆ ಆಗುತ್ತಾರೆ. ಎಷ್ಟನೇ ಬಾರಿ? ಬಾಂಗ್ಲಾದೇಶದ ಪ್ರಧಾನಿಯಾಗಿ 5ನೇ ಬಾರಿ ಶೇಖ್ ಹಸೀನಾ ಅನ್ನೋರು ಒಬ್ಬರು, ಯಾರು? ಶೇಖ್ ಹಸೀನಾ ಅನ್ನೋರು ಒಬ್ಬರು ಆಯ್ಕೆ ಆಗುತ್ತಾರೆ 5ನೇ ಬಾರಿ. ಅವ್ರೇನಿದೆ ರಾಜೀನಾಮೆ ಕೂಡ ಆಗುತ್ತೆ ಇವ್ರದ್ದು ರಾಜೀನಾಮೆ ಆದಮೇಲೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರಕ್ಕೆ ಈ ಏನಿದೆ ಮೊಹಮ್ಮದ್ ಯೂನಿಯಸ್ ಅನ್ನೋರು ಆಯ್ಕೆ ಆಗುತ್ತಾರೆ. ಅದಾಗಿದೆ ಕ್ವಶನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 2024 ವಿಶ್ವ ಆಂತರಿಕ ಪುರಸ್ಕಾರ ಸ್ವೀಕರಿಸಿದ್ದು ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಚಂದ್ರಯಾನ 3. ಏನಿದೆ 2024 ವಿಶ್ವ ಆಂತರಿಕ ಪುರಸ್ಕಾರವನ್ನು ಚಂದ್ರಯಾನ 3 ಏನಿದೆ ಅದು ಸ್ವೀಕರಿಸಿದೆ. ಈ ಚಂದ್ರಯಾನ 3 ಬಗ್ಗೆ ನಿಮಗೆ ಕ್ವಶನ್ಸ್ ಬರ್ಬೋದು, ಇದು ಯಾಕಂದರೆ ಸಕ್ಸಸ್ ಆಗಿದೆ ಈ ಬಾರಿ. ನೆಕ್ಸ್ಟ್ ಏನಿದೆ 22ನೇ ಕ್ವಶನ್ನು, SSCಯ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ S. ಗೋಪಿಕೃಷ್ಣನ್. ಯಾರು? S. ಗೋಪಿಕೃಷ್ಣನ್. ಇನ್ನು ನೆಕ್ಸ್ಟ್ ಏನಿದೆ, ದೇಶದ ಮೊದಲ ಡ್ರಗ್ಸ್ ಸಹಾಯವಾಣಿ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ 1933 ಏನಿದೆ ಇದು ದೇಶದ ಮೊದಲ ಡ್ರಗ್ಸ್ ಸಹಾಯವಾಣಿಯಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಇತ್ತೀಚೆಗೆ ನಿಧನ ಹೊಂದಿದ ಜಾಕೀರ್ ಹುಸೇನ್ ಅವರು ಯಾವ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ತಬಲಾ. ಏನಿದ್ದಾರೆ ಇವರು ಜಾಕೀರ್ ಹುಸೇನ್ ಇವರು ಫೇಮಸ್ ಆಗಿದ್ದರು ಏನಿದೆ ಈ ವಾದ್ಯದಲ್ಲಿ, ತಬಲಾ ವಾದ್ಯದಲ್ಲಿ. ಇವ್ರದ್ದು ನಿಮಗೆ ಕ್ವಶನ್ಸ್ ಬರುವ ಸಾಧ್ಯತೆ ಹೆಚ್ಚಿದೆ. 100ಕ್ಕೆ 100 ಒಂದು ಶಿಫ್ಟಲ್ಲಿ ಬಂದೇ ಬರುತ್ತೆ, ಯಾಕಂದರೆ ಇವ್ರದ್ದು ಇತ್ತೀಚೆಗೆ ಮರಣ ಹೊಂದಿದ್ದಾರೆ ಇವರು ಜಾಕೀರ್ ಹುಸೇನ್ ಅವರು. ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಳಿ IMP. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 2024 ಲೋಕಸಭೆಗೆ ಆಯ್ಕೆಯಾದ ಅತ್ಯಂತ ಕಿರಿಯ ವಯಸ್ಸಿನ ಬುಡಕಟ್ಟು ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಪ್ರಿಯಾಂಕಾ ಜಾರಕಿಹೊಳಿ. ಹೇಳಿದ್ದೀನಿ ನಿಮಗೆ, ಲೋಕಸಭೆ ನಡೆದಿದೆ ಈ ಬಾರಿ 2024ರಲ್ಲಿ 18ನೇ ಲೋಕಸಭೆಯ ಎಲೆಕ್ಷನ್ನು ಚುನಾವಣೆ. ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಇದ್ರ ಬಗ್ಗೆ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನಿದೆ, ದೆಹಲಿಯ ಹೊಸ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಅತೀಶಿ ಮರ್ಲೇನಾ. ನೆಕ್ಸ್ಟ್ ಕ್ವಶನ್ ಏನಿದೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ICCಯ ಹೊಸ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಜಯೇಶ್ ಶಾ. ಏನಿದೆ ಇವರು ಜಯೇಶ್ ಶಾ ಅವರು ಅತ್ಯಂತ ಕಿರಿಯ ವಯಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ICCಗೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕ್ವಶನ್ನು.
ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 2024-25 ವಿಶ್ವ ಬ್ಯಾಂಕ್ ಪ್ರಗತಿ ವರದಿ ಎಷ್ಟು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ 7%. ಏನಿದೆ 7%. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿಗೆ ಯಾವ ಹೊಸ ಹೆಸರಿಡಲಾಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಶ್ರೀ ವಿಜಯಪುರಂ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಇವಾಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿಯ ಹಳೆಯ ಹೆಸರೇನು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ. ಇವಾಗ ಏನಿದೆ ನೀವಾಗಿ ಶ್ರೀ ವಿಜಯಪುರಂ ಅಂತ ಇಡಲಾಗಿದೆ. ಇನ್ನು ಓಲ್ಡ್ ಏನಿತ್ತು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ಓಲ್ಡು. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಗ್ರೀನ್ ಹೈಡ್ರೋಜನ್ ಕುರಿತು 2ನೇ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದಿದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಭಾರತದ ನವದೆಹಲಿ. ಏನಿದೆ ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ಏನಿದೆ, SSC GD ಕಾಲ್ಫಾರ್ಮ್ ಇದೆ. ಅಕ್ಟೋಬರಲ್ಲಿ ಅಪ್ಲಿಕೇಶನ್ ಕರೀತಾರೆ. ಅಕ್ಟೋಬರ್ 25ಕ್ಕೇನೋ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ. ಇನ್ನೇನು ನಿಮಗೆ ಜಾಸ್ತಿ ಡೇಸ್ ಮಂತ್ ಉಳಿದಿಲ್ಲ. ಇವಾಗಿದ್ದನ್ನೇ ನೀವು ಸ್ಟಡಿ ಸ್ಟಾರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ನಮ್ಮ ಚಾನಲಲ್ಲಿ ನಾವು SSC GDಗೆ ಸಂಬಂಧಪಟ್ಟಂತೆ ರೀಸನಿಂಗ್ ಮತ್ತು ಮ್ಯಾಥ್ಸ್ನ ಚಾಪ್ಟರ್ ವೈಸ್ ಆಗಿ ಕ್ಲಾಸಸ್ನ ತೊಗೋಬೇಕು ಅಂತ ಮಾಡಿದ್ದೀವಿ. ನೆಕ್ಸ್ಟ್ ಈ PDF ಬೇಕಾದರೆ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇನ್ನು ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.